ಅಂದರೆ ಈ ಸಿನಿಮಾ ಇವರು ಕಥೆ ಬಗ್ಗೆ ಬಿಟ್ಕೊಡ್ಬೇಡಿ, ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾರೆ. ಅದೇ ನಾನು ಹೇಳ್ಬಾರ್ದು ಅಂತಾನೆ ಇಷ್ಟೆಲ್ಲ ನಾನು ಹೇಳಿ ಮತ್ತೆ ಅದಕ್ಕೆ ತೊಗೊಂಬಂದಿದ್ದೀರ ನೀವು. ಇದರಲ್ಲಿ ತುಂಬ ಶೇಡ್ಸ್ ಇದೆ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ಗೆ, ಎಮೋಷ್ನಲಿ ಆಗಿರ್ಬೋದು ಆ್ಯಂಡ್ ಅವಳ ಅಪಿಯರೆನ್ಸ್ ವೈಸ್ ಆಗಿರ್ಬೋದು. ಸೊ ಈ ಬ್ಯೂಟಿಫುಲ್ ಲವ್ ಸ್ಟೋರಿ ಬೇಸಿಕಲಿ ಇದೊಂದು ಇಷ್ಟೊಂದು ಡ್ರಾಮಾ ಹೊಂದಿರುವಂಥ ಬ್ಯೂಟಿಫುಲ್ ಲವ್ ಸ್ಟೋರಿ. ಆ ಲವ್ ಸ್ಟೋರಿಯಲ್ಲಿ ನಮ್ಮಿಬ್ಬರ ರಿಲೇಷನ್ಶಿಪ್ಸ್ ಹೇಗೆ ಮುಂದೆ ಹೋಗುತ್ತೆ ಪ್ರತಿಯೊಂದು ಕಾಲಘಟ್ಟದಲ್ಲೂ. ಸೊ ನಾವು ಪೂರ್ತಿ ಯಂಗಿಂದ ನಾವು ಓಲ್ಡ್ ಆಗೋ ತನಕನೂ ಇದೆ ಏನೇನೋ ಕಥೆಗಳು ನಡೀತಾ ಹೋಗುತ್ತೆ. ಸೊ ಅದರಲ್ಲಿ ನಮ್ಮ ರಿಲೇಷನ್ಶಿಪ್ ಹೇಗೆ ಇವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು ಕಥೆಯ ಮೇನ್ ಆಧಾರ ಅಂತಲೇ ಹೇಳ್ಬೋದು. ಬಟ್ ಅದು ತುಂಬ ಡ್ರಾಮ್ಯಾಟಿಕ್ ಆಗಿ ಹೇಳ್ತಿದ್ದಾರೆ. ಪ್ರತಿಯೊಂದು ಕಥೆನೂ ಹಾಗೆ ಅನ್ಸುತ್ತಲ್ಲ ಸರ್, ಒಂದೊಂದು ಒಳ್ಳೊಳ್ಳೆ ಚಾಯ್ಸ್ ಮಾಡ್ದಂಗೂ ನನ್ನ ನನ್ನ ಫಿಲ್ಮೋಗ್ರಫಿಯಲ್ಲಿ ಒಂದೊಂದು ಒಳ್ಳೆ ಕಥೆ ಓದಂಗಾಗುತ್ತೆ. ಸೊ ನಾನು ಹಿಂದೆ ತಿರುಗಿ ನೋಡಿದಾಗ ಈ ಸಿನಿಮಾದಲ್ಲಿ ನಾನು ಭಾಗಿ ಆಗಿದ್ದೆ ಅನ್ನೋ ಒಂದು ಹೆಮ್ಮೆನೇ ಇರಬೇಕು. ಸೊ ಆ ಒಂದು ಹೆಮ್ಮೆ ಈ ಸಿನಿಮಾ ಮಾಡಿದ್ರೆ ನನಗಿರುತ್ತೆ ಅಂತ ನನಗೆ ಗೊತ್ತು. ಶರಣ್ನ ಕೇಳಬೇಕು, ಡೈರೆಕ್ಟರ್ನ ಕೇಳಬೇಕು, ಪ್ಲೀಸ್ ಹಾಡಿಸಿ, ನಾನು ಬೇಕಾದ್ರೆ ಆಡಿಷನ್ ಮಾಡ್ತೀನಿ. ಥ್ಯಾಂಕ್ ಯು. ಮಾತೆಯರಿಗೆಲ್ಲ ಸುಲಮೇಲು, ಎಲ್ರಿಗೂ ನಮಸ್ಕಾರ. ಸ್ಟೋರಿ ಬಗ್ಗೆ ಹೇಳ್ಬಾರ್ದಂತ ಹೇಳಿದ್ದಾರೆ, ಇಲ್ಲ ಇದ್ರೂ ನಾನು ಹೇಳಲ್ಲ. ಬಟ್ ನಮ್ಮದು ಕರಾವಳಿ ಭಾಗದಲ್ಲಿ ಆಗುವಂತಹ ನೈಜ ಸನ್ನಿವೇಶವನ್ನು ಹಿಡ್ಕೊಂಡು ಮತ್ತು ಒಂದಷ್ಟು ಕಾಲ್ಪನಿಕ ಸನ್ನಿವೇಶವನ್ನು ಅದಕ್ಕೆ ಬೆರೆಸ್ಕೊಂಡು ಹೇಳಿರುವಂಥ ಒಂದು ಕತೆ ಇದು. ಜಾಸ್ತಿ ಇದರ ಬಗ್ಗೆ ಮಾತಾಡಲ್ಲ, ನೋಡಿದ್ದೀರಿ. ಇದರಲ್ಲಿ ಕೆಲವೊಂದಿಷ್ಟು ಕಾಲ ಬರ್ತದೆ ಸರ್, ಎಲ್ಲ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡಬೇಕನ್ನೋದು ನಮ್ಮ ಆಸೆ. ಮತ್ತು ರಿತ್ವಿಕ್ ಅಣ್ಣ ಆಗಿರಲಿ, ಚೈತ್ರಕ್ಕ, ಪ್ರೊಡ್ಯೂಸರ್ ಸರ್ ಆಗಿರಲಿ, ಚರಣ್ ಸರ್ ಆಗಿರಲಿ, ಇವರನ್ನೆಲ್ಲ ನಾವು ಅಂದ್ಕೊಂಡಿರಲಿಲ್ಲ ರೀಚ್ ಆಗ್ತೇವಂತ. ಬಟ್ ಇದು ಮಚ ಅಂತ ಕರೀತೇನೆ ನಾನು, ರಿಷಿತ್ ಶೆಟ್ಟಿ ಅಂತ ನಮ್ಮ ಡೈರೆಕ್ಟರ್. ಬಟ್ ಇವ್ರ ಜೊತೆ ಹೇಳಿ ಇದೆಲ್ಲ ರೀಚ್ ಆಯಿತು, ತುಂಬ ಖುಷಿ ಆಗ್ತಿದೆ, ಅಷ್ಟೇ ಭಯ ಸಹ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಮುಂಚೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮತ್ತು ಸ್ಕ್ರಿಪ್ಟ್ ರೈಟರ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದೆ. ಆದರೆ ಸಿಂಗಲ್ ಕ್ರೆಡಿಟ್ ಅಂದರೆ ಸ್ಟೋರಿ ಅಂತ ಇರೋದು ಇದು ಈ ಸಿನಿಮಾದಲ್ಲಿ ಫಸ್ಟ್. ಕ್ಲೈಮ್ಯಾಕ್ಸೇ ಸಿನಿಮಾ ತೂಲಿ ಸರ್, ಶೂಟಿಂಗ್ ಆದಾಯ ಬಗ್ಗನೇ ಅನ್ಪನೋಲ್ಲ ಐದು ಬಂದ್ರೆ ಆಫೀಸಿ. ಕ್ಲೈಮ್ಯಾಕ್ಸ್ ಏನಂತ ಕೇಳ್ತಿದ್ದಾರೆ, ಅದೇ ಶೂಟಿಂಗ್ ಇನ್ನೂ ಸಾಗಲಿಲ್ಲ ಅಲ್ವಾ, ಶೂಟಿಂಗ್ ಆದ್ಮೇಲೆ ಆದ್ರೂ ಹೇಳ್ಬೋದು, ಗೊತ್ತಿಲ್ಲ, ಈಗಂತೂ ನಂಗೆ ಗೊತ್ತಿಲ್ಲ ಅಷ್ಟೇ, ಹೇಳ್ಲಿಕ್ಕಾಗಲ್ಲ. ಓಕೆ ಸರ್. ಇದು ನಿಮ್ಮೊಳಗೆ ಯಾವ ಭಾವನೆ ತರಿಸ್ತದೆ ಅದೇ, ಅಂದ್ರೆ ನಾವು ಒತ್ತಿ ಇದೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಇದೊಂಥರ ಕರಾವಳಿ ಭಾಗದಲ್ಲಿ ದಸರಾ ಟೈಮಲ್ಲಿ ಆಗುವಂತ ಒಂದು ಚಿಕ್ಕ ಲವ್ ಸ್ಟೋರಿ. ಇಲ್ಲ ಸರ್, ಹಾಗೇನಿಲ್ಲ, ಏನೋ ಭಯದಲ್ಲಿ ಏನೆಲ್ಲ ಹೇಳ್ತಾ ಇದ್ದೇನೆ, ತಪ್ಪು ತಿಳ್ಕೊಳ್ಬೇಡಿ ಅಷ್ಟೇ. ಅದು ಏನಕ್ಕೆ ಗೊತ್ತಾ ಸರ್, ನೀವು ಕ್ಲೈಮ್ಯಾಕ್ಸ್ ಅಂತ ಇವಾಗಲೇ ಕೇಳಿದ್ರಿ, ಇನ್ನೂ ಶೂಟಿಂಗೇ ಶುರು ಆಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಷಿತ್ ಶೆಟ್ಟಿ ಅಂತ, ಕುಂದಾಪುರದ ಪಡುಕೋಣೆ ಊರಿನವನು ನಾನು. ಸೊ ಅಕ್ಟೋಬರ್ಗೆ ಎಲ್ಲ ರೆಡಿ ಇದೆ ಮೇಡಮ್, ಪೂರ್ಣ ತಯಾರಿ ಜೊತೆ ಹೊರಡ್ತಾ ಇದ್ದೀವಿ. ಹಾಗೆ ಈ ಸಿನಿಮಾ ಹೇಗೆ ಶುರುವಾಯಿತು ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ. ಅಂದರೆ ಒಂದಿಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಹಾಗೆ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಹೆಚ್ಚಾಗಿ ಮಾಡಿರೋದು ಆರ್ಟ್ ಸಿನಿಮಾಗಳು ಸರ್. ನಿಮಗೆ ಪ್ರೀತಮ್ ಶೆಟ್ಟಿ ಅಂತ ಡೈರೆಕ್ಟರ್ ಇದ್ದಾರೆ, ಪಿಂಗಾರ ಅಂತ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಅವರ ಜೊತೆಯಲ್ಲಿ ಒಂದಿಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೆ. ಸೊ ಆ ಒಂದು ಹಂತದಲ್ಲಿ ಮಂಗಳೂರಲ್ಲಿ ಒಂದು ಸ್ಕ್ರಿಪ್ಟ್ ಕೆಲಸದ ಮೇಲೆ ಹೋದಾಗ ನನಗೆ ಸುದಿ ಅವರ ಪರಿಚಯ ಆಗಿದ್ದು. ಸೊ ಆಗ ಅವರೊಂದು ಕಥೆಯನ್ನು ಮಾಡ್ಕೊಂಡಿದ್ರು. ಸೊ ಆ ಕಥೆಯನ್ನು ನಂಗೆ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು ಕತೆ. ಬಟ್ ಅವರು ನಾನು ಡೈರೆಕ್ಷನ್ ಮಾಡಲಿಕ್ಕಿಲ್ಲ ಇದನ್ನು, ಅಂದರೆ ತುಂಬ ದೊಡ್ಡದಾದ ಕ್ಯಾನ್ವಾಸ್ ಇರುವಂತಹ ಕತೆ, ಪ್ಲಸ್ ನನಗಿದು ಡೈರೆಕ್ಷನ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನನಗೆ ಕೊಡಿ ಈ ಕಥೆಯನ್ನು, ನಾನು ಮಾಡಬಹುದಾ ಅಂತ ಕೇಳಿದಾಗ ತುಂಬ ಪ್ರೀತಿಯಿಂದ ಕೊಟ್ಟರು ಕಥೆನ. ಸೊ ಆ ಕಥೆಯನ್ನು ತಂದು ನಾನು ಫಸ್ಟು ನಮ್ಮ ಹೀರೋ ರಿತ್ವಿಕ್ ಅವ್ರಿಗೆ ಅಪ್ರೋಚ್ ಆಗಿ ಕಥೆನ ಹೇಳಿದೆ. ಸೊ ಅವಾಗ ಅವ್ರು ಹೇಳಿದರು, ಅಂದರೆ ಏನೋ ಬೇಕು ಅನ್ನಿಸ್ತಿದೆ, ಇನ್ನೂ ಏನಾದರೂ ತಿದ್ದುಪಡಿ ಮಾಡ್ಕೊಂಬನ್ನಿ ಅಂತ. ಸೊ ಆವಾಗ ಮತ್ತೆ ಕೂತು ಅದರ ಮೇಲೆ ಒಂದು 6 ತಿಂಗಳು ವರ್ಕ್ ಮಾಡಿ ಒಂದಿಷ್ಟು ಚೇಂಜಸ್ಗಳನ್ನ ಮಾಡಿ, ಒಂದು ಸಿನಿಮಾ ಆಗಬೇಕಾದ್ರೆ ಒಂದು ಕತೆ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನೆಲ್ಲ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಆ್ಯಡಪ್ ಮಾಡಿಕೊಂಡು ನಂತರ ಮತ್ತೆ ಪುನಃ ಅವ್ರ ಹತ್ರ ಹೋದೆ.
ಆಗ ಅವ್ರ ಕತೆ ಕೇಳಿ ತುಂಬ ಇಷ್ಟಪಟ್ಟರು ಹೇಗೆ ಅಂದರೆ ನನಗೆ ನನ್ನ ಮೊದಲನೇ ನಿರ್ದೇಶನಕ್ಕೆ ಅಡ್ವಾನ್ಸ್ ಕೂಡ ಕೊಟ್ಬಿಟ್ರು. ಸೊ ಅಲ್ಲಿಂದ ಒಂದಿಷ್ಟು ಜರ್ನಿ ಮತ್ತೆ ಶುರುವಾಯಿತು, ಪ್ರೊಡ್ಯೂಸರ್ ಹುಡುಕಾಟ. ಸೊ ಆ ಒಂದು ಪ್ರೊಸೆಸ್ಸಲ್ಲಿ ನಮಗೆ ನಿಶಾಂತ್ ಸರ್ ಭೇಟಿಯಾದ್ವಿ. ನಿಶಾಂತ್ ಸರ್ ಕತೆ ಕೇಳಿ ಇಷ್ಟಪಟ್ಟರು. ಆ ನಂತರ ಸರಿ ಅಂದರೆ ಈಗ ಒಬ್ಬ ಹೊಸ ನಿರ್ದೇಶಕ, ಸೊ ಕತೆ ಚೆನ್ನಾಗಿದೆ, ಬಟ್ ಸಿನಿಮಾ ಹೇಗೆ ತೆಗಿತಾನೋ ಅನ್ನೋ ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ಆ ಹಂತದಲ್ಲಿ ನಾವು ಒಂದು ಚಿತ್ರದ ಒಂದು ಸೀನನ್ನು ಶೂಟ್ ಮಾಡೋಣ ಅಂತ ಅಂದ್ಕೊಂಡು, ಇವಾಗ ಏನು ನೀವು ಟೀಸರಲ್ಲಿ ನೋಡಿದ್ರಿ, ಇದೊಂದು ಸಿನಿಮಾದಲ್ಲಿ ಬರುವಂಥ ಒಂದು ಸೀನ್. ಆ ಥರ ಒಂದು ಸೀನನ್ನು ಶೂಟ್ ಮಾಡಿ ಅದನ್ನು ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಈ ಥರ ಟೈಟಲ್ ಟೀಸರ್ ಅಂತ ಅಂದ್ಕೊಂಡ್ವಿ. ಸೊ ಅದನ್ನು ಶೂಟ್ ಮಾಡಿದ ದಿನವೇ ಸರ್ ನನ್ನ ತಪ್ಕೊಂಡು ತುಂಬ ಖುಷಿಪಟ್ಟರು. ಸೊ ಈಗ ಸಿನಿಮಾ ಇಲ್ಲಿ ತನಕ ಬಂದಿದೆ. ನನಗೆ ಪ್ರತಿಯೊಂದು ಹಂತದಲ್ಲೂ ಅಂದರೆ ಸಿನಿಮಾಗೆ ಏನೇನು ಬೇಕು, ಮ್ಯೂಸಿಕ್ ಆಗಿರಲಿ, ಚರಣ್ ಸರ್ನ ಅಪ್ರೋಚ್ ಮಾಡಿದ್ದಾಗಿರಲಿ, ಅಥವಾ ಕ್ಯಾಮ್ರಾಮನ್ ಆಗಿ ಶಿವಸೇನಾ ಸರ್ನ ಅಪ್ರೋಚ್ ಮಾಡಿರೋದಾಗಿ, ನಮ್ಮ ಆರ್ಟ್ ಡೈರೆಕ್ಟ್ರು ವರದಣ್ಣ, ಸೊ ಅವರನ್ನಾಗಲಿ ಪ್ರತಿಯೊಂದು ನನಗೆ ಯಾರೆಲ್ಲ ಬೇಕು ಅಂತ ಹೇಳಿದ್ದನ್ನೆಲ್ಲ ನನಗೆ ನಿಶಾಂತ್ ಸರ್ ಒದಗಿಸ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಖಂಡಿತ ಒಂದು ಒಳ್ಳೆಯ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ ಸರ್. ಮಾರ್ನಮಿ ಬಂದು ಕತೆ ಟೈಟ್ಲೇ ಹೇಳ್ತಾ ಇದೆ ಅಂದರೆ, ಇದು ಮಾರ್ನಮಿ ಸುತ್ತ ನಡೆಯುವಂಥ ಒಂದು ಲವ್ ಸ್ಟೋರಿ ಸರ್. ಸಿನಿಮಾದಲ್ಲಿ ಒಟ್ಟು 3 ದಸರಾ ತೋರಿಸ್ತಾ ಇದ್ವಿ. 3 ದಸರಾದಲ್ಲಿ 3 ಕಾಲಘಟ್ಟಗಳಲ್ಲಿ ದಸರಾ ಬರುತ್ತೆ. ಸೊ ಆ ಒಂದು ಮಾರ್ನಮಿಯ ಹಿನ್ನೆಲೆ ಇಟ್ಕೊಂಡು ಅಲ್ಲಿ ನಡೆಯುವಂತಹ ಒಂದು ಲವ್ ಸ್ಟೋರಿ ಸರ್. ಸಿನಿಮಾದಲ್ಲಿ ಈಗ ಚೈತ್ರಾ ಮೇಡಮು, ರಿತ್ವಿಕ್ ಅವರು, ಮತ್ತು ನಮ್ಮ ಪ್ರಕಾಶ್ ತುಮಿನಾಡು ಅವರು, ಕಾಂತಾರ ಖ್ಯಾತಿ ಪ್ರಕಾಶ್ ತುಮಿನಾಡು ಅವರು, ಹಾಗೆ ಯಶ್ ಶೆಟ್ಟಿ ಇದ್ದಾರೆ, ಜ್ಯೋತಿಷ್ ಶೆಟ್ಟಿ ಅಂತ ಮಾಡ್ತಾ ಇದ್ದಾರೆ, ಮತ್ತು ಚೈತ್ರಾ ಶೆಟ್ಟಿ ಅನ್ನೋರು ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಮೇಜರ್ ಕ್ಯಾರೆಕ್ಟರ್, ಅದಕ್ಕೆ ಅಪ್ರೋಚ್ ಆಗ್ತಾ ಇದ್ದೀವಿ ಬೇರೆಯೊಬ್ಬರನ್ನ. ಸೊ ಇಷ್ಟು ಜನ ಇದ್ದಾರೆ. ಖಂಡಿತ ಇಲ್ಲ, ದೈವಾರಾಧನೆಯನ್ನು ಈ ಸಿನಿಮಾದಲ್ಲಿ ಯಾವ ಹಂತದಲ್ಲೂ ಬರಲ್ಲ. ಹುಲಿ ವೇಷದ್ದು ಅದು ಕೂಡ ಅದೇ ಸರ್. ಕಥೆಯ ಹಿನ್ನೆಲೆಯಲ್ಲಿ ಹುಲಿ ವೇಷ ಕೂಡ ಇದೆ ಸರ್. ಸಿನಿಮಾ ನಾನು ನಿಮಗೆ ಆಗಲೇ ಹೇಳಿದಾಗ, ರಿತ್ವಿಕ್ ಸರ್ನ ನಾನು ಕತೆ ಹೇಳಿದಾಗ, ನಾವು ಸರಿ ಶೆಟ್ರೆ ಯಾರ್ಯಾರು ಅಂದ್ಕೊಂಡಿದ್ದೀರಾ ಅಂತ ನನಗೆ ರಿತ್ವಿಕ್ ಅವ್ರು ಕೇಳಿದ್ರು. ಸೊ ಆ ಹಂತದಲ್ಲಿ ನಮ್ಮ ತಲೆ ಇದ್ದಿದ್ದು ಚರಣ್ ಸರ್ ಅಂತ. ಓಕೆ, ಚರಣ್ ಸರ್ನ ಅಪ್ರೋಚ್ ಆಗೋಣ ಅನ್ನೋ ಥರದಲ್ಲಿ. ಸೊ ಆಮೇಲೆ ಚರಣ್ ಸರ್ನ ರೀಚ್ ಆಗೋಕ್ಕೆ ತುಂಬ ಸರ್ಕಸ್ ಮಾಡಿದ್ವಿ ನಾವು, ತುಂಬ ಒದ್ದಾಡಿದ್ವಿ. ಅದೆಲ್ಲೋ ಒಂದು ಕಡೆ ಆಗಲಿಲ್ಲ ಅನ್ನೋ ಮೂಮೆಂಟಲ್ಲಿ ಮತ್ತೆ ಬೇರೆ ಆಪ್ಷನ್ ನೋಡೋಣ ಅಂತೆಲ್ಲ ಹುಡುಕ್ತಾ ಹೋದ್ವಿ. ಅದು ಕೂಡ ಚೈತ್ರ ಅವ್ರು ಹೇಳಿದಾಗೆ ಡೆಸ್ಟಿನಿ ಅನ್ನೋ ಥರ, ಲೈಕ್ ಅದು ಕೂಡ ಬೇರೆಲ್ಲ ಕಡೆ ಹೋಗಿ ಕೊನೆಗೆ ಚರಣ್ ಸರ್ ಹತ್ರನೇ ಬಂತು. ಚರಣ್ ಸರ್ ಕೂಡ ತುಂಬ ಇಷ್ಟಪಟ್ಟು ಒಪ್ಕೊಂಡ್ರು. ಸೊ ಈಗ ಟೀಸರ್ ಕೂಡ ಅವರು ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇದು ತುಂಬ ಖುಷಿ ಆಗ್ತಾಯಿದೆ. ಇಂಥ ಒಂದು ಹೊಸ ತಂಡ, ಹೊಸ ನಿರ್ದೇಶಕರು ಹಾಗೂ ನನ್ನ ಅಚ್ಚುಮೆಚ್ಚಿನ ನಟರು ಎಲ್ಲರೂ ಇದ್ದಾರೆ ಈ ತಂಡದಲ್ಲಿ. ಸೊ ಮೇನಾಗಿ ಸರ್ ತುಂಬ ಒಳ್ಳೆಯ ಕತೆ. ನನಗೂ ಇದರಲ್ಲಿ ತುಂಬ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ಅನಿಸ್ತು ನನಗೆ ಈ ಕಥೆಯಲ್ಲಿ. ಸೊ ಐ ಗ್ರ್ಯಾಬ್ ದ ಆಪರ್ಚುನಿಟಿ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಸರ್. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಸಂಗೀತದ ಕೆಲಸ ಎಲ್ಲ. ಸೊ ಈ ಸದ್ಯಕ್ಕೆ ಅದೇ ಟೈಟಲ್ ಟೀಸರ್ ಮಾಡಿದ್ವಿ. ಸೊ ಈಗ ಹಾಡುಗಳನ್ನ ಕಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸರ್ ಇವಾಗಿನ್ನೂ ಕಾಂಕ್ರೀಟಾಗಿ ಏನೂ ಡಿಸೈಡ್ ಮಾಡಲಿಲ್ಲ ಎಷ್ಟು ಸಾಂಗ್ಗಳಿವೆ ಅಂತ, ಬಟ್ ಮಿನಿಮಮ್ ಅಂತೂ 5 ಸಾಂಗ್ಸ್ ಇದ್ದೇ ಇರುತ್ತೆ ಸರ್. ಹೌದು, ಆ ಫ್ಲೇವರ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸರ್. ಬಟ್ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳೋದು ಅದೇ ನಾವಿನ್ನೂ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್ ಸರ್. ಎಕ್ಸ್ಪೆರಿಮೆಂಟ್ ಅಂದರೆ ಇದಕ್ಕೆ ಬೇಕಾದಂಥ ಎಸೆನ್ಸು, ಇದಕ್ಕೆ ಈ ಕತೆಗೆ ಏನು ಸೂಟ್ ಆಗುತ್ತೆ ಅದಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್, ಅದೇ ನಾವು ಹೋಗಿ ಫೀಲ್ಡ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದೀವಿ ಅಲ್ಲಿ. ಯಾಕಂದರೆ ಇದರಲ್ಲಿ ತುಂಬ ಫೋಕ್ ಫ್ಲೇವರ್ ತುಂಬ ಇದೆ ಈ ಮೂವಿಲಿ. ಸೊ ಫೀಲ್ಡ್ ರೆಕಾರ್ಡಿಂಗ್ ಮಾಡಿದ್ದೀವಿ. ಸೊ ಅದರದ್ದು ಎಷ್ಟು ನಾವು ಇದರಲ್ಲಿ ಈ ಮ್ಯೂಸಿಕಲ್ಲಿ ಅದನ್ನ ಅಳವಡಿಸ್ಕೊಳ್ತೀವಿ ಅಂತ ಹೇಳೋದು ಅದೇ. ಇನ್ನು ನಾವು ಈಗ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಸರ್. ಎಸ್ ಡೆಫಿನೆಟ್ಲಿ ಸರ್. ಆಲ್ವೇಸ್ ರೀ ರೆಕಾರ್ಡಿಂಗ್ ಅಂತ ಹೇಳೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ಎಕ್ಸೈಟಿಂಗು ಆಗಿರುತ್ತೆ.
ಥ್ಯಾಂಕ್ ಯು ಸೊ ಮಚ್. ಸರ್ ಮ್ಯೂಸಿಕ್ BGM ಇತ್ತಲ್ಲ ಸರ್ ಟೈಟಲ್ ಟೀಸರ್ ಅಲ್ಲಿ ವಿ Yes. ಆರ್ ಆಲ್ ಥ್ರಿಲ್ಡ್, ಎಷ್ಟು ಚೆನ್ನಾಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ಎಷ್ಟು ಖುಷಿ ಆಗ್ತಿದೆ ಮಾನವಿ ಟೈಟಲ್ ಮತ್ತೆ ಇಡೀ ಸಿನಿಮಾ ಬಗ್ಗೆ. ಹೌ ಎಕ್ಸೈಟೆಡ್ ಆರ್ ಯು? ಫಸ್ಟ್ ಆಫ್ ಆಲ್ ಅದೇ ಲೈಕ್ ಇಫ್ ಸಮಥಿಂಗ್ ಇಸ್ ಗುಡ್ ಆನ್ ದ ಮ್ಯೂಸಿಕ್ ಅಂದರೆ ದ ಕ್ರೆಡಿಟ್ ಶುಡ್ ಗೋ ಟು ದ ಡೈರೆಕ್ಟರ್ ಸರ್, ಬಿಕಾಸ್ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಯಾವಾಗಲೂ ಕೆಲಸ ಮಾಡುವಂಥದ್ದು. ಸೊ ಆ್ಯಂಡ್ ನಮಗೆ ಅದಕ್ಕೆ ಬೇಕಾದಂತೆಲ್ಲ ರಿಸೋರ್ಸ್ ಪ್ರೊವೈಡ್ ಮಾಡೋದು ನಮ್ಮ ಪ್ರೊಡ್ಯೂಸರ್. ಸೊ ಆಲ್ ತುಂಬ ಒಳ್ಳೆ ಸಪೋರ್ಟ್ ಇದೆ ನನಗೆ ಫ್ರಮ್ ದ ಡೈರೆಕ್ಟರ್ ಆ್ಯಂಡ್ ಫ್ರಮ್ ದ ಪ್ರೊಡ್ಯೂಸರ್. ಸೊ ಐ ಆಮ್ ಫಾರ್ಚುನೇಟ್ ಟು ಬಿ ಇನ್ ದಿಸ್ ಟೀಮ್. ಸೊ ಐ ಹೋಪ್ ದ ಬೆಸ್ಟ್ ಕಮ್ಸ್ ಔಟ್ ಆಫ್